ಪ್ರಜಾಪ್ರಭುತ್ವದ ಹಬ್ಬ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳತ್ತ ಜನ ಓಟು ಮಾಡಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ. ಸಹಜವಾಗಿಯೇ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗ, ತುಮಕೂರು, ಹಾಸನದ ಕಡೆ ಜನ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಸ್ ಬರ್ತಾ ಇದ್ದಂತೆ ನಾ ಮುಂದು ತಾ ಮುಂದು ಅಂಥೇಳಿ ಮುಗಿಬಿದ್ದು ಬಸ್ಸನ್ನು ಹತ್ತಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ 1,000ಕ್ಕೂ ಹೆಚ್ಚು ಬಸ್ಗಳನ್ನು ಚುನಾವಣಾ ಕೆಲಸಕ್ಕಾಗಿ ಬಳಸಿಕೊಂಡಿದೆ ಚುನಾವಣಾ ಆಯೋಗ. ಸಹಜವಾಗಿಯೇ ಈಗ ಬಸ್ಸಿನ ಅಭಾವ ಉಂಟಾಗಿರುವಂಥದ್ದು. ಬೆಂಗಳೂರಿನಿಂದ ಬೇರೆ ಬೇರೆ ಕಡೆ ವೋಟಿಂಗ್ ಇರೋರು ಈಗ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಬಸ್ಸಿನ ಅಭಾವ ಉಂಟಾಗ್ತಾ ಇದೆ. ಜನ ನಾ ಮುಂದು ತಾ ಮುಂದು ಅಂಥೇಳಿ ಬಸ್ಸನ್ನು ಹತ್ತಿ ತಮ್ಮ ತಮ್ಮ ಊರುಗಳತ್ತ ವೋಟ್ ಮಾಡಲಿಕ್ಕೆ ಮುಖ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ನಾಳೆ ಫಸ್ಟ್ ಫೇಸ್ ಮತದಾನ ಇರೋದ್ರಿಂದ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಚಿಕ್ಕಮಗಳೂರು, ಉಡುಪಿ, ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆ ಮತದಾನ ಮಾಡಲಿಕ್ಕೆ ಮತದಾರರು ಬಹಳ ಉತ್ಸುಕರಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಹೋಗ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗುವ ಮತದಾನಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಊರಲ್ಲಿ ತಮ್ಮ ನೆಚ್ಚಿನ ನಾಯಕರಿಗೆ ಮತದಾನ ಮಾಡಲಿಕ್ಕೆ ಎಲ್ಲರೂ ಕೂಡ ಬಹಳ ಉತ್ಸುಕರಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಹೋಗ್ತಿರುವಂಥದ್ದು. ನಾಳೆ ನಡೆಯುವಂಥ ಸ್ಥಳ ಏನಿದೆ ಚಿಕ್ಕಮಗಳೂರು, ಉಡುಪಿ, ಹಾಸನ, ಮಂಗಳೂರು ಸೇರಿದಂತೆ ಒಟ್ಟು 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ನಡೆಯೋ ಹಿನ್ನೆಲೆಯಲ್ಲಿ ಮತದಾರರು ಮತದಾನವನ್ನು ಮಾಡಲಿಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಎಲ್ಲರೂ ಕೂಡ ಹೊರಡ್ತಿರುವಂಥದ್ದು. ಬೆಳಿಗ್ಗೆ ಅವರ ಊರುಗಳಿಗೆ ತಲುಪಿ ತಮಗೆ ಬೇಕಾಗುವಂಥ ಪಕ್ಷದ ನಾಯಕರಿಗೆ ಮತದಾನ ಮಾಡಲಿಕ್ಕೆ ಭಾಳ ಉತ್ಸುಕರಾಗಿ ಬೆಂಗಳೂರಿಂದ ಇವತ್ತು ಹೊರಡ್ತಿರುವಂಥದ್ದು. ಸುಮಾರು 14 ಲೋಕಸಭಾ ಚುನಾವಣಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಡುಪಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಮತದಾನ ಮಾಡಲಿಕ್ಕೆ ಬೆಂಗಳೂರಿಂದ ಮತದಾರರು ಹೋಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.